ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ ಕೆಪಿ ನಂಜುಂಡಿ ರಾಜೀನಾಮೆ ಅಂಗೀಕರಿಸಿದ್ದೇನೆ. ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರದು ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಸುಧಾರಣೆಗೆ ಕ್ರಮ ಕೈಗೊಳ್ಳುತ್ತೇನೆ. ನನ್ನ ಸಭಾಪತಿ ಅವಧಿಯಲ್ಲಿ 13 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಎಥಿಕ್ಸ್ ಈಗ ಕಡಿಮೆಯಾಗಿದೆ. ದುಡ್ಡು ಕೊಟ್ಟು ತೆಗೆದುಕೊಂಡು ವೋಟ್ ಹಾಕುವವರಿಗೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಎಂದು ಹೇಳಿದರು. ಇವತ್ತಿನ ರಾಜಕಾರಣದಲ್ಲಿ ನಿಮ್ಗೆ ಆನೆಸ್ಟ್ ಆಗಿ ನಾ ಹೇಳಬೇಕಂದ್ರೆ ಮರ್ಯಾದೆ ಇದ್ದವರು ರಾಜಕಾರಣ ಇರಬಾರದು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ಈ ಚುನಾವಣೆ ನೋಡ್ತೀರಿ, ಮತ್ತೊಂದು ನೋಡ್ತೀರಿ. ಹೀಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನು ಜಮಾಕೃಷಿ ಒಳಗೆ ಇದು ಮೇಲ್ಮನೆ ಅಂದರೆ ಹಿರಿಯರ ಮನೆ, ಚಿಂತಕರ ಚಾವಡಿ, ಮಾರ್ಗದರ್ಶನ ಮಾಡೋರು ಆ ಸ್ಥಾನದಲ್ಲಿದ್ದವ್ರನ್ನ ಆ ಸ್ಥಾನದಲ್ಲೇ ಮಾಡಬೇಕು ಅನ್ನೋಂಥ ಒಂದು ಪ್ರಮೇಯ ಇಟ್ಕೊಂಡು ಎಸ್ ಆಯ್ತು, ಯಾವಾಗಲೇ ಕಳಿಸಿಬಿಟ್ಟು ಯಾವಾಗ ಮೂರಾಗಿತ್ತು. ಸದ್ಯ ಅಂತೂ ಇಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಅದೇ ಹೇಳಿದ್ ನಾನು ನಿಮ್ಗೆ, ಎಥಿಕ್ಸು ಕಡಿಮೆ ಆಗಿಬಿಟ್ಟಿದೆ ರಾಜಕಾರಣದಲ್ಲಿ. ಈಗ ನಾವು ಹೋದಾಗ ರಾಮಕೃಷ್ಣ ಹೆಗಡೆಯವರಿದ್ದರು, ಅವರ ಇದರಾಗ ಬಂದು ಅವಾಗ ದೇವೇಗೌಡರು, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ ಅವರು, JH ಪಟೇಲರು, ನಜೀರ್ ಸಾಹೇಬರು, ರಾಸಯ್ಯ ಅವರು, ಘಟಾನುಘಟಿ ಅವ್ರು ಎದ್ದು ನಿಂತರ ಬಂದು ಇದಿರ್ತಿತ್ತು. ಇವತ್ತೇನಿಲ್ಲ. ಯಾರಿಗೂ ಅವರು ಸದನದಲ್ಲಿ ಒಬ್ಬರು ಮಾತಾಡುವಾಗ, ಮುಖ್ಯಮಂತ್ರಿ ಆಗಲಿ ಯಾರೇ ಮಾತಾಡುವಾಗ ಆಗಲಿ, ನಾವು ಅದನ್ನು ಹೇಳಿದಾಗ ಸಭಾಪತಿ ಯಾರು ಬೇಕಾದರೂ ಹೇಳ್ತಾರೆ, ಯಾರು ಬೇಕಾದ್ರೂ ಮಾತಾಡ್ತಾರೆ. ನಾವು ಭಾಳಷ್ಟು ಗಂಟಲು ಹರ್ಕೊಂಡು ಏನಾಗಂಗಿಲ್ಲ. ಟ್ರೈನಿಂಗ್ ಕೊಡಿಸಿ ಎಲ್ಲ ಮಾಡಿದ್ವಿ. ಇದು ಅಲ್ಲಿವರೆಗೆ ನೀವು ದುಡ್ಡು ಕೊಟ್ಟು ಓಟ್ ಹಾಕೋರು, ದುಡ್ಡು ತೊಗೊಂಡು ಓಟ್ ಹಾಕೋರು ಎಲ್ಲಿವರೆಗೆ ಕಡಿಮೆ ಆಗೋದಿಲ್ಲ. ಅಲ್ಲಿವರೆಗೆ ನನ್ನ ಖಚಿತವಾದ ಅಭಿಪ್ರಾಯ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಚಾಟಿ ಏನು ಮಾಡೋದು ಭಾಳ ನಮ್ಮಲ್ಲಿ ಹೊರಗೆ ಹಾಕೋದು, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಕಾನೂನದಲ್ಲಿ ಒಂದು ಸಲ 2 ಸಲ ಇದಕ್ಕೆ ಕೇಳಿಲ್ಲ ಅಂತ ಕೇಳಿದ್ರೆ ಒಂದು ಸದನ ಬಿಟ್ಟು ಹೊರಗೆ ಹಾಕಿ 8 ದಿವಸ ಹಾಕ್ಬೋದು, ಮುಗಿಮಠ ಹಾಕ್ಬೋದು, 1 ದಿವಸ ಹಾಕ್ಬೋದು. ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಕಾನೂನುಗಳನ್ನೆಲ್ಲ ಓದ್ಕೊಂಡಿವಲ್ಲ. ಮತ್ತು ನಮ್ಮದು ಹೇಳಿದ್ನಲ್ಲ, ಇಷ್ಟು ವರ್ಷ 44 ವರ್ಷ ವಿಧಾನಸಭೆಯನ್ನು ನೋಡಿ ನಾವು, ವಿಧಾನಸೌಧನ್ನು ಆವಾಗಿಂದಕ್ಕೆ ಇವಾಗಿಂದಕ್ಕೆ ಮಾಧ್ಯಮದವರು ನೋಡ್ಬೇಕು. ಅದನ್ನು ಆವಾಗಿನ ಗಣತಿ ಗೌರವ ಎಳ್ಳಷ್ಟು ಉಳಿದಿಲ್ಲ. ಈಗ ಅದು ಯಾರ ಮೇಲೆ ಒಬ್ಬರ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ, ಒಬ್ಬರ ಮೇಲೆ ಮಾಡೋದಿಲ್ಲ. ಇವೆಲ್ಲ ಏನಂದ್ರೆ ಈ ಜಾತಿ, ಹಣ, ತೋಳ್ಬಲ ಇವೆಲ್ಲ ಹೆಂಗೆ ಬರ್ತಾವೆ. ವಿಧಾನ ಪರಿಷತ್ ಅಂದರೆ ಸಂಗೀತಗಾರರು, ಸಾಹಿತಿಗಳು, ಇಂಥವರೆಲ್ಲ ಸಮಾಜದವರು. ಹಿಂದೆ ನಮ್ಮ ರಾಮಕೃಷ್ಣ ಹೇಳಿದ್ದಾಗ ಗಂಗೂಬಾಯಿ ಅಣಗಲ್ಲ, ಮಲ್ಲಿಕಾರ್ಜುನ ಮನ್ಸೂರ್, ಆಮೇಲೆ ನಮ್ಮ ಸಾಹಿತಿ ಸತ್ತಲ್ಲ, ಸಾಹಿತ್ಯದಲ್ಲ ಕವಿ ಸಿದ್ಧಲಿಂಗಯ್ಯ, ಇಂಥವ್ರ ದೊಡ್ಡರಂಗೇಗೌಡ, ಇವನ್ನೆಲ್ಲ ಮಾಡ್ತಿದ್ರು. ಈಗೇನಿಲ್ಲ. ಯಾರೆಲ್ಲಿ ಅಕಾಮಿಡೇಷನ್ ಮಾಡಬೇಕು ಅವ್ರನ್ನ ಹಾಕ್ಯಾರಿಗೆ ಅವಸ್ಥೆ. ನಮ್ಮ ಏನು ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮದೇನಂದ್ರೆ ನಮ್ಮದು ನೌಕರಿ ಇದ್ದಂಗೆ, ಅದು ಆಫೀಸ್ ಹೋಗಿ ನೌಕರಿ ಮಾಡ್ತಾರೆ. ಹಂಗೆ ಸದನ ನಡೆಸಬೇಕು, ಸರಿಯಾಗಿ ನಡೆಸಬೇಕು, ಪ್ರಯತ್ನ ಮಾಡ್ತೀವಿ. ಪ್ರಯತ್ನಕ್ಕೆ ಒಂದೊಂದು ಸರಿ ಸಿಗೋದಿಲ್ಲ. ಒಟ್ಟಾರೆ ನಿಮಗೆ ನಾ ಹೇಳ್ಬೇಕಂದ್ರೆ, ನೀವು 4ನೇ ಅಂಗದವರು ಇದನ್ನು ಸಮಾಜವನ್ನು ಸುಧಾರಣೆ ಮಾಡುವಂಥ ಜನರಿಗೆ ನಮ್ಮ ಇಡೀ ಜಗತ್ತಿನಲ್ಲಿ ಭಾಳಷ್ಟು ಎಲ್ಲ ಕಡೆಗಿಂತ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರು ಮಾಡಿದಂಥದ್ದು ಜಗತ್ತಿನಲ್ಲಿ ಎಲ್ಲೋ. ಬಟ್ ಅದು ದುರುಪಯೋಗ ಆಗತೈತಿ. ಈಗ ಆಗಬಾರ್ದು ಅನ್ನುವಂಥದ್ದು ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡುವಂಥ ಪದ್ಧತಿಯನ್ನು ಕಲಿಬೇಕು ಅಂತ ನಮ್ಮ ಮೂಲಕ ಹೇಳಿ.